ನೋಡ್ಲು ಮುತ್ತಣ್ಣ ನೋಡು ಪಾಪ ನನ್ನ ಮಗನ ಕರ್ಕೊಂಡ ಮಾದೇವಿ ಯಾವ ಮಾದೇವಿ ಎತ್ತಿ ಬಾಬೆ. ಯಪ್ಪ ನಾನು ಅನ್ಕೊಂಡಿದ್ದಿಲ್ಲಪ್ಪ ಇಂಥ ಪರಿಸ್ಥಿತಿಗೆ ನಿಮ್ಮ ಮನೆಗೆ ನಾ ಬರ್ತೀನಂತ ನಾನು ಅನ್ಕೊಂಡಿದ್ದಿಲ್ಲ ಯಪ್ಪ ತಂದೆ ಮಾದೇವಿ. ಯವ್ವ ನಾ ಮಾಡಿದ ಕರ್ಮಕ್ಕ ನನಗೆ ಸರಿಗಾತ ಯವ್ವ ನನಗೆ ಸರಿಗಾತ ಯವ್ವ. ಅಳಬೇಡ ನನ್ನ ಮಗಳು ಅಳಬೇಡ. ಏನಾತ ಯವ್ವ ನನ್ನ ಮೊಮ್ಮಗ ಏನಾತ ಯವ್ವ? ನಾವು ಇದ್ದಿದ್ದಿಲ್ಬೆ, ನಾವು ಅಲ್ಲಿ ನಿನ್ನ ಮನೆ ಹಾಳು ಮಾಡ್ಬೇಕಂತ ಇಬ್ರು ಅಲ್ಲಿ ಕುಂತಿದ್ವಿ. ದೇವ್ರು ನಮ್ಮ ಮನಿನ ಹಾಳು ಮಾಡಿಬಿಟ್ಟ ಯವ್ವ, ಹಾಳು ಮಾಡಿಬಿಟ್ಟ. ಹಂಗ ಅನ್ಬೇಡ ಹಂಗ್ಯಾಕಂತಿ, ಹಂಗ ಅನ್ಬೇಡ. ಏನ ತಿಳಿದ ತಪ್ಪು ಮಾಡಿದಿ ಬಿಡು, ಸಮಾಧಾನ ಮಾಡ್ಕೊ. ಅಕ್ಕರ ತಿಳಿದ ತಪ್ಪಲ್ರಿ, ತಿಳಿದು ಮಾಡ್ಯಾಳ್ರಿ. ತಿಳಿದ ತಪ್ಪು ಮಾಡಕ ಮಳ್ಳಲ್ಲ ನಿಮ್ಮ ಮಗಳು, ಮಳ್ಳಲ್ಲ. ನನ್ನ ಮಗಳಿಗೆ ಅನ್ನಕ್ಕಿಂತ ಮುಂಚೆಕ ನೀವು ನಿಮ್ಮ ಮಗಂದು ಕೇಳ್ರಿ ಅವನ್ಲಿಂತಾನಲ್ಲ ಎಲ್ಲ ಜೋಡಾಡೋದು ಕಲ್ತು ಇದ್ದು ಬಿದ್ದಿದ್ದು ಓಟು ಹಾಳು ಮಾಡಿ ಹತ್ತಿ ಬಿತ್ತಲಿಲ್ಲ ಅಂತಿದ್ರೆ ಆಕೆಗೆ ತವ್ರ ಮನೆ ಮ್ಯಾಗ ಆಸೆ ಯಾಕೆ ಬರ್ತಿತ್ತು? ಆಸೆ ಬಂದು ಕುಂದಿರ್ಬೇಕು ನನಗೆ ಬೇಕನ್ನೋದ್ರೆ ಯಾಕೆ ಬರ್ತಿತ್ತು? ಇದ್ದ ಮನೆಯಾರಲ್ಲ ನೀವರು ಯಾಕೆ ಹಿಂಗಿರ್ತಿದ್ರಿ? ಹಾಂ ಇಲ್ಲವ ಇಲ್ಲ, ನಾನು ಅಪ್ಪನ ಮಾತು ಕೇಳಬಾರ್ದಾಗಿತ್ತು. ಅಪ್ಪನ ಮಾತಿಂದಾನೆ ನನಗಿದೆಲ್ಲ ಆಗಿದ್ದು. ಚಿಕ್ಕಪ್ಪನ ಮಾತು ಕೇಳಿ ತಪ್ಪು ಮಾಡಿಬಿಟ್ನೆವ, ನಾನು ತಪ್ಪು ಮಾಡಿಬಿಟ್ಟೆ. ಅದ ಕಾರಣಕ್ಕದ ನಾನು ಅಕ್ಕಿನ ಬಾಗ್ಲಕ್ಕೊಂಡು ಹೋದ್ನೆಯವ. ಇಲ್ಲ ಅಂದಿದ್ರೆ ನಾನು ಯಾಕೆ ಹಂಗೆ ಮಾಡ್ತಿದ್ದೆ? ಎಲ್ಲದಕ್ಕೂ ಕಾರಣ ಅಪ್ಪ ಚಿಕ್ಕಪ್ಪನೆವ. ಅತ್ತಿಯರ ನನ್ನನ್ನು ಕ್ಷಮಿಸ್ಬಿಟ್ರಿ. ನಂದು ತಪ್ಪೈತೆ. ನಾನು ಬೇರೆ ದ್ರೋಹ ಮಾಡಕ್ ಹೋದೆ. ದೇವ್ರು ನನಗೆ ಸರಿಗೆ ಬುದ್ಧಿ ಕಲಿಸಿದನ್ರಿ, ನನ್ನನ್ನು ಕ್ಷಮಿಸ್ಬಿಡ್ರಿ ಅತ್ತಿಯರ. ಬರ್ರಿ ನಡ್ರಿ ಒಳ ನಡ್ರಿ ಹೋಗಣ. ಇಲ್ರಿ ತವ್ರ ಮನೆಗೆ ಕರ್ಕೊಂಡೋಗಿ ಸೀರೆ ಉಡಿಸ್ಬೇಕಂತ ಮಗಳಿಗೆ, ಅದಕ್ಕೆ ಕರ್ಕೊಂಡೋಗ್ತೀನಿ. ಯವ್ವ ಕೂಸು ಕರೆನ ಸತ್ಯನ ಬೇ. ಹೂನವ ಹ್ಞೂ ಪಾಪ ಆಕೆ ಸುಜಾತನು ಭಾಳ ಬೇಸರ ಮಾಡ್ಕೊಂಡು ಹತ್ಕೋತ ಕೂತಾಳವ. ಯವ್ವ ಹತ್ಕೋತ ಕೂತಾಳ. ಬಾ ಏನು ಮಾಡೋಕ್ಕಾಗತ್ತ? ಆಕೆ ಈ ಸುದ್ದಿ ಕೇಳಿ ಆಕೆಗೂ ದಂಗ ಬಡದಕ್ಕೆ ನಿಂತಾಳ. ಕರ್ಕೊಂಬರ್ರಿ ಅತ್ತಿಯರ, ಸೀರೆ ಉಡಿಸ್ಬೇಕು. 4 ದಿನ ಇದ್ದು ಅಲ್ಲಿ ಚಿಗವರ ಅಂದ್ಲು. ನಿನಕೀಗ ಅಷ್ಟು ಅನ್ಯಾಯ ಮಾಡಿದ್ರು ಆಕೆ ನಿಂದು ಒಳ್ಳೆದನ್ನ ಬಯಸ್ತಾಳೆವ. ಅಂತ ಒಳ್ಳೆ ಹುಡುಗೈತಿ, ಸುಮ್ಮನೆ ತಂದಿಲ್ಲಲೇ ನಾನು ಮಾದೇವಿ ಸಸಿ ಅಂತಂದು ತಂದಿಲ್ಲ. ಅಂತ ಒಳ್ಳೆ ಮನಸ್ಸಿರ ಹುಡುಗಿಗೆ ಎಂತ ತಪ್ಪು ಕೆಲಸ ಮಾಡಿಬಿಟ್ಟಿಲ್ಲ. ನಿಂತವ್ರ ಮನಿನ ಬೆಳಗ್ಲಿ ಅಂತಂದು ಹಾರೈಸೋದು ಬಿಟ್ಟು ಎಂಥ ಕೆಲಸ ಮಾಡಿ ನಮ್ಮನಿದು ದೀಪ ಆರಿಸಿ ನಿಮ್ಮನಿದು ದೀಪ ನೀನು ಆರ್ಸಂಬಿಟ್ಟಲ್ಲವ, ಏನು ಮಾಡ್ಬೇಕು ನೋಡಿ, ಹೇಗೈತೆ ನೋಡಿ ಈಗ. ನಾವಲ್ಲೇ ಅಣ್ಣನನ್ನ ಸಾಯಿಸೇ ಬಿಡ್ತಾನೆ. ನಾನು ಬರೋದಿಲ್ಲ. ಬ್ಯಾಡ್ ನೋಡ್ರಿ, ಕರ್ಕೊಂಡು ಹೋಗ್ಬಿಡ್ರಿ. ಅತ್ಲಾಗೆ ಕರ್ಕೊಂಡು ಹೋಗ್ರಿ. ವಾಪಸ್ಸಕ್ಕಿನ್ನ ಕಳಿಸ್ಬೇಕನ್ನ ಯೋಚನೆನೂ ನೀವು ಮಾಡಬೇಡ್ರಿ ದಯಮಾಡಿ. ಹೇಳ್ತೀನಿ ನೋಡಿ, ನಾನು ಈಗ ಮನ್ನಿಂದ ಹೇಳಕತ್ತೀನಿ. ನಾನು ಅವತ್ತು ನನ್ನ ಮೊಮ್ಮಗ ಸತ್ತ ದಿನದಿಂದಾನೇ ಹೇಳ್ತೀನಿ ಒಳ ಬರ್ಬೇಡ ಅಂತ. ಅದಕ್ಕಾಕಿನ ಹೊರಗೆ ಕುಂದಿರ್ಸಿನಿ. ಆದ್ರೂ ಹೋಲಾರ್ದು ಇಲ್ಲೇ ಕುಂತಾಳ. ಗಂಡ ಹಿಂತ ಇಬ್ಬರು ಹೊರಗಾಕಿ. ನಾನು ಬೇಕಂದ್ರೆ ನಿಮ್ಮ ಮಗಳು ಕರ್ಕೊಂಡು ಜೋಪಾನ ಮಾಡ್ರಿ. ಅವ ಅಂತ ಗಂಡ ಮಗ, ನನಗಂಕ್ರಿ ಹೇಳ್ಬೇಡ್ರಿ ನೀವು. ಅವ ನನಗೆ ಏನು ಸಂಬಂಧ ಇಲ್ಲ, ಆಕಿ ಸಂಬಂಧ ಇಲ್ಲ. ಯಾಕೆ ಹಂಗೆ ಮಾತಾಡ್ತಿ ಸುಮೀರ? ಏ ಮುದುಕ ನೀ ಸುಮ್ನಿರು. ಹೇಳ್ತೀನಿ ನೋಡಿ, ನನ್ನ ವಂಶದ ಕುಡಿ ನುಂಗ್ಯಾಳಿಕೆ. ಆ ಹುಡುಗರು ಆಡಕ್ ಹೋಗಿ ಮಾಡ್ಕೊಂಡವು, ಅದಕ್ಕೆ ಆಕೆ ಏನು ಮಾಡ್ತಾಳ? ಆಕೆಗಂದ್ರೆ ನೀನು ಸುಮ್ನಿರು. ನನಗೆ ಅದೆಲ್ಲ ಹೇಳ್ಬೇಡ. ಈ ಮನ್ಯಾಗ ನಾನು ಇರ್ಬೇಕು, ಚಂದಾಗ ಬದುಕಿರ್ಬೇಕು ಅಂದ್ರೆ ಆಕಿನ ಹೊರಗೆ ಹಾಕಾಟ. ನಾನು ಏನು ಮಾತಾಡೋದಿಲ್ಲ. ಇನ್ನು ಒಳ ಕರಿಯ ಯೋಚನೆ ನೀನು ತಾಯಿ ಮಗಳು ಒಳ ಕರಿಬೇಡ, ಯಾರು ಒಳ ಕರಿಬೇಡ. ಹೇಳ್ತೀನಿ ನೋಡಿ, ನಾನು ಬೇಕಾಗಿಲ್ಲ ನನಗೆ. ನನ್ನ ಮೊಮ್ಮಗ ಕೈಗೆ ಬಂದು ಮೊಮ್ಮಗ ಇನ್ನೇನು ಮದ್ವೆ ಮಾಡಿ ಚಂದಾಗ ನಮ್ಮ ವಂಶ ಉದ್ಧಾರ ಮಾಡ್ತಾನ ಅನ್ನೋದ್ರಾಗ ನಾ ಎಲ್ಲ ಬೆಂಕಿ ಹಚ್ಚಿಟ್ಬಿಟ್ರು ತಾಯಿ ಮಗಳು ಸೇರಿ. ಯಾಕ್ರಿ ಮರ ನಮ್ಮವ್ರು ಏನು ಮಾಡ್ಯಾರಿ? ನಿಮ್ಮ ಮಗಳ ಎಷ್ಟು ಹೇಳಿದ್ರು ಕೇಳಾರ್ದಂಗ ನಮ್ಮಣ್ಣ ಬಡ್ಕೊಂಡ ಬ್ಯಾಡ ಅಂತಂದು ನಾನ ಏನಾತು ಸ್ವಾದ್ರ ಸಸಿ ಅಲ್ಲ ಅಂತ ತಗೊಂಡೆ. ನಾನು ಏನಂದಿ ನೀನು? ಇನ್ನೊಮ್ಮನ್ನ ನಮ್ಮಪ್ಪ ತಗೋಬೇಡನ್ನ ಯಾರು ತಗೋಬೇಡಂದ್ರ? ನನಗ ನಿನ್ನ ನಮ್ಮ ಮನೆಗೆ ತಗೊಳಕ ಇಷ್ಟ ಇದ್ದಿದ್ದಿಲ್ಲ. ನನ್ನ ಮಗ್ಗ ಏಟಾಗ್ಲಿ ಹಾಳದಾಕಿ ನೀನು ಈ ಪಾರ್ವತವನ ಮಗಳಲ್ಲ. ಆಕಿಗಿರ ಹಾಳು ಬುದ್ಧಿನ ನಿನಗೂ ಇರುತ್ತಂತ ಗೊತ್ತಿತ್ತು ನನಗ. ಎಷ್ಟು ಬ್ಯಾಡ ಅಂದ್ರೆ ಕೇಳಲಿಲ್ಲ. ಯಾಕೆ ಸುಮ್ಮನೆ ಬಾಯಿ ಅಂತ ಏನು ಬೇಕು ಅದನ್ನ ಮಾತಾಡ್ತೀರಿ? ನೀನು ಚಿಕ್ಕಪ್ಪ ನಮ್ಮಪ್ಪ 3 ಮಂದಿ ಸೇರಿ ನನ್ನ ತಲೆ ತುಂಬಿ ನಿನ್ನ ಮಗನ್ನ ಬೇಕು ಅಂತ ಮದುವೆಗಂಗೆ ಮಾಡಿದ್ದು ನೀನ. ನಾನೆಲ್ಲ ಮಣ್ಣಗ ನಮ್ಮವ್ಗ ದ್ರೋಹ ಮಾಡಿ ಓಡಿ ಬಂದು ನಿನ್ನ ಮಗನ್ನ ನಾನು ಮದುವೆಗೀನಿ. ನನಗ ನೀನು ಹಿಂಗೆ ಮಾತಾಡ್ತೀನಿ ನೀನು? ಈಗ ಅಲ್ಲ 3 ದಿನಕ್ಕೊಂದ್ಸರಿ ಹೋಗು. ನಿಮ್ಮ ಅವನ ಮನೆಗಿದ್ದ ಶೇಂಗಾ ಇಸ್ಕೊಂಬ, ನಿಮ್ಮ ಅವನ ಮನೆಗಿದ್ದ ಹೆಸರು ಕಳಿಸ್ಕೊಂಬ, ನಿಮ್ಮ ಅವನ ಮನೆಗಿದ್ದ ಹುಂಚಿ ಕಟ್ಟ ಕಾಲಿಗಿತ್ತಿ ತಗೊಂಬ, ಮಾವಿನಕಾಯಿ ತಗೊಂಬ, ಮಾವಿನ ಹಣ್ಣಿನ ಉಪ್ಪಿನಕಾಯಿ ತಗೊಂಬ.
ಒಂದು ಜಂಪರ್ ಬಟ್ಟೆ ಸಮೇತ ನಮ್ಮ ಅವನ ಮನೆಗಿದ್ದ ತಂದು ನೀನು ಹೆಣ ಸಿಂಗಾರ ಮಾಡೀನಿ. ಈಗನು ಹೋಗಕ್ಕೆ ಯಾರು ಕಾರಣ? ಈಗ ದೊಡ್ಡದಾಗ ಊರವ್ರ ಮುಂದೆ ನಾ ಇಲ್ಲಪ್ಪ ನಾನು ಹಂಗಲ್ಲಪ್ಪ ಅಂತ ಮಾತಾಡ್ದಲ್ಲ ನೀನು. ನನ್ನ ಮ್ಯಾಗ ಎಲ್ಲ ಹಾಕಿದ್ದೆಲ್ಲ ನನ್ನ ಮ್ಯಾಗ, ನನ್ನ ಗಂಡನ ಮ್ಯಾಗ ಊರವ್ರ ಮುಂದೆ ಒಳ್ಳೆ ಕ್ಯಾದಲ್ಲಿ ನೀನು ಹೌದಂತಾರ ನೀ ಇದಕ್ಕೆ. ನಾ ಎದಕ್ಕೆ ಸುಮ್ಮನಿದ್ದೆ ಅಂದ್ರ ಈ ದುಃಖದಾಗನು ನಾನು ಜಗಳ ಮಾಡಬಾರ್ದು. ಊರನವ್ರು ಈಗ ನನಗೆ ಜಗ್ ಸಗಣಿ ಇಟ್ಟಾರ, ಮತ್ತೆ ಇನ್ನು ನನಗೆ ಇನ್ನೂ ಇಡ್ತಾರೆ ಸಗಣಿ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ನೀ ಎಂದಿದ್ದಲ್ಲ ಅನ್ಸ್ಕೊಡಗಿಲ್ಲ ನಾನು. ನನಗೂ ಏನು ಹರ್ಕತ್ತಿಲ್ಲ ನಿನ್ನ ಜೊತೆ ಇರ್ಬೇಕನ್ನೋದು. ಸಮಾಧಾನ ಮಾಡ್ಕೊಲೆ, ಸಮಾಧಾನ ಮಾಡ್ಕೊ ಮಾದೇವಿ. ಈಗಂದು ಏನು ಪ್ರಯೋಜನ? ನಿನಗೆ ಗೊತ್ತಾಗಬೇಕಿತ್ತು ಯಾರ್ಯಾರು ಯೋಗ್ಯತೆ ಹೆಂಗಂತಂದು ಗೊತ್ತಾತಲ್ಲ. ಸಮಾಧಾನ ಮಾಡ್ಕೊ. ಅವರ ಕರ್ಕೋರಿ ಹೋಗಣ, ಹೊತ್ತಾಗತ್ತೆ. ಬಂಡ್ಯಾಗ ಬಂದೀವಿ, ಅದ್ರಾಗ ತಂಡಿಗಾಲ. ತಡಿ ಬೇವಾ ತಡಿ, ಇನ್ನೊಂದಿಸ್ ಮಾತಾಡೋದವು ಮಾತಾಡಿ ಬರ್ತೀನಿ. ಈಗ ಎಷ್ಟು ಚಂದ ನಮ್ ಬೇಕಾಗಿಲ್ಲ ನಿಮ್ಮ ಮಗಳು ಕರ್ಕೊಂಡು ಹೋಗ್ರಿ ಅಂತ ನಿನ್ನ ಮಕ್ಕ ಕೊಡ್ದಂಗೆ ಹೇಳ್ತಾರ. ಅವಾಗ ನನ್ನನ್ನು ಓಡಿಸ್ಕೊಂಡು ಹೋಗಕ್ಕ ಮಗನ್ನ ರಾತ್ರಿ ಮನೆ ಮುಂದೆ ನಾಯಿ ತರ ಕಾಕಿಟ್ಟಿದ್ರಲ್ಲ, ಅವಾಗ ನಿಮ್ಮಣ್ಣ ಬೇಡನ್ನ, ನಿಮ್ಮಣ್ಣ ಬೇಡ ಅಂದ್ರೆ ನೀ ತಗೊಂಡೆ. ಏನ್ ನೀನ ತಗೋಬೇಕಂತ ನಿಮ್ಮ ಅಣ್ಣಗ ಹಗ್ಗ ಹಾಕಿ ನಿಗ್ಗನಿಗೆ ಚಿನ್ನಂತ ಕರ್ಕೊಂಡು ಹೋದೆ, ಮತ್ತೆ ಓಡಿಸ್ಕೊಂಡು ನಿನ್ನ ಮಗ ಕರ್ಕೊಂಡು ಹೋದ ರಾತ್ರಿ. ಅವಾಗ ಏನ್ ಬೇಕು ಅದನ್ನ ಮಾತಾಡ್ಬೇಡ ನೀನು. ಸಾಕು ಸುಮ್ಮನಿಂದ್ರೆ ಬೇ ಎತ್ತಿ. ನಾನು ಕಂಡೀನಿ, ನಾನು ನೋಡೀನಿ. ಎಷ್ಟು ಆಸೆ ನಿನಗೆ, ಎಷ್ಟು ಆಸೆ ನಿನಗಿರೋದು ಹೇಳು. ಹೌದು, ನನ್ನನ್ನು ಹಿಂಗೆ ತಯಾರು ಮಾಡಿದ್ದ ನೀನು, ನಿಮ್ಮ ಅಣ್ಣಂದ್ರು ಇಬ್ರು. ನಮ್ಮ ಅಪ್ಪನ ಮಾತು ಕೇಳೇ ನಾನು ಕೆಟ್ಟ. ನಮ್ಮವ್ವ ಎದಕ್ಕೆ ನಮ್ಮ ಅಪ್ಪನ ಬಿಟ್ಟು ಇಷ್ಟು ವರ್ಷಗಟ್ಲೆ ದೂರದಾಳ ಅಂತ ನನಗೆ ಈಗ ಗೊತ್ತಾತು. ನಮ್ಮಣ್ಣ ನನ್ನನ್ನು ಹಂಗಾಗ ಹಿಡ್ಕೊಂಡಿದ್ದ, ಹಂಗಾಗ ಅಂತ ತಗು ಮೋಸ ಮಾಡಿ ರಾತ್ರಿ ನಿನ್ನ ಮಗನ ಹಿಂದೆ ಬಂದು ನಾನು ತಪ್ಪು ಮಾಡಿದ್ದೆ. ನನ್ನ ಮಗಳು ಕಳಿಸು, ನನ್ನ ಮಗಳು ಒಳಗಿಟ್ಟು ಕುಂತಿಯಲ್ಲ ಕಳಿಸು. ನಾನು ಅಂತವ್ರ ಮನೆಗೆ ಹೋಗ್ತೀನಿ. ನಾನು ಕಳಿಸೋದಿಲ್ಲ, ನಾನು ನನ್ನ ಮೊಮ್ಮಗಳು ಕಳಿಸೋದಿಲ್ಲ. ಕಳಿಸ್ಬಿಡು ನೀನು ಉಪಯೋಗಿಲ್ಲ. ನಿನ್ನ ನಂಬಿ ನಾನು ನನ್ನ ಮಕ್ಕಳು ಬಿಟ್ಟು ಹೋಗಿದ್ದೆ. ನನ್ನ ಮಗ ಸಾಯ ಕಾಣ ನೀನು ಕಳಿಸಿ ನನ್ನ ಮಗಳನ್ನ. ಮುತ್ತಣ್ಣ ಒಳಗೆ ಹೋಗಪ್ಪ, ನನ್ನ ಮಗಳ ಕರ್ಕೊಂಬ. ಅವ ಯಾರ್ಲೆ? ಅವ ಯಾರ? ಅವನ್ಯಾಕೆ ನಮ್ಮನೆ ಕಳಿಸ್ತಿದೆ? ಚಂಡಿಗಡ್ಡೆ ಬಿದ್ದ ನಿನಗ. ನಾನ ಹೊಕ್ಕಿಂಬೆ ಎತ್ತಿ, ನಾನ ಹೊಕ್ಕಿನಿ ಚಂದಾಗ. ಹೊಸ್ಲಿಗೆ ಮಳಿ ಬಡ್ದು ಬಂದಿನಲ್ಲ ನಾನು ಸೊಸಿಯಾಗಿ. ನನಗೇನು ಹೆದರಿಕಿ ನಿಂದು? ನಾನು ನನ್ನ ಮಗಳ ಕರ್ಕೊಂಡು ಹೊಕ್ಕಿ. ನಾನು ಎಲ್ಲೇ ಕುಂದ್ರ ನೀನು. ಬಾ, ನಿಮ್ಮ ಅತ್ತಿ ಹೇಗದಾಳನ್ನ ನಿನಗ ಗೊತ್ತಾಗಬೇಕಾಗಿತ್ತು. ಆದ್ರೆ ಇಂಥ ಸಂದರ್ಭದಾಗ ಆಕಿದ್ದು ಬುದ್ಧಿ ನಿನಗೆ ಈಗ ಗೊತ್ತಾತಲ್ಲ, ಅದನ್ನ ನನಗೆ ಭಾಳ ಸಂಕಟ ಕತ್ತಿರೋದು. ಅದು ಮಗನ ಕಳ್ಕೊಂಡ ಮ್ಯಾಗ ಗೊತ್ತಾತಲ್ಲ. ಬಾ ಮನೆಗೆ ಹೋಗ್ಬಾ. ನಿಮ್ಮ ಅಣ್ಣ ಏನು ಅನ್ನೋದಿಲ್ಲ, ಏನೂ ಅನ್ನೋದಿಲ್ಲ. ಬಾ ನಾದೀನಿ. ಅಮ್ಮ ಅವ್ವ ನಾನು ಬರ್ತೀನಿ, ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ. ಅಮ್ಮ ಬರೀ ಮುಸುರಿ ತಿಕ್ಕು ಗಜಾನಂದ ಹೊಡಿತಾಳಂಗ. ನಾವು ಇರಲಿಲ್ಲ ಅವನ್ ಬಿಟ್ಟು. ಅವ್ವ ನಾನು ಬರ್ತೀನಿ. ಬಾರಮ್ಮ ಮಗಳ, ಹೋಗೋಣಂತ. ಬಾ. ಎಲ್ಲಿ ಹೋಗಿಲ್ಲ ನೀನು? ನಿಮ್ಮ ಅಪ್ಪನ ಮನೆ ಇದೈತಿ ಅದಲ್ಲ. ಏನ್ ಕಂಡಿದ್ದಿ ಅಲ್ಲಿ? ಎತ್ತೆ ಅಲ್ಲೇ ನಿಂತಗ ನೀನು. ಒಂದು ಹೆಜ್ಜೆ ಮುಂದೆ ಹಿಟ್ಟಿ ಮತ್ತೆ ಕರೆನ ನಾನು ರುದ್ರಿನ ಆಗ್ಬೇಕಾಗತ್ತ. ಹೇಳಕತ್ತೀನಿ ನಾನು. ಅಪ್ಪಿ ತಪ್ಪಿನ ನನ್ನ ಮಗಳ ಸುದ್ದಿಗೆ ಬರಬೇಡ, ನನ್ನ ಸುದ್ದಿಗೆ ಬರಬೇಡ. ನಿನಗೇನು ನಿನಗ ತಂದು ತುಂಬ್ತಿದ್ನಲ್ಲ, ಅದು ನಿಂದ್ರತ್ ನೋಡಿ. ಇನ್ನು ಮತ್ತೀಗ ಇನ್ನು ನಿಂದ್ರದಿಲ್ಲ. ಇನ್ನು ಅವ್ರು ನನ್ನ ಒಳಗೂ ಬಿಟ್ಕೊಳದಲ್ಲ. ಯಾಕಂದ್ರೆ ನೀನು ನಿಮ್ಮ ಅಣ್ಣಂದ್ರು ಕೊಟ್ಟಿರೋ ಕೆಟ್ಟ ಬುದ್ಧಿಗೆ ನಾನು ಅಲ್ಲಿ ಅದನ್ನ ಅನ್ಯಾಯ ಮಾಡ್ಬಂದಿನಂತ ಅವ್ರ ಮನ್ಯಾಗ. ನಮ್ಮ ಅಣ್ಣನ ಜೀವನನ ಕತ್ಲ ಮಾಡಕ್ ಹೊಂಟಿದ್ ನಾನು. ಅದ್ರ ದೇವ್ರನ್ನ ನೋಡು ಹೇಗದನ ನೋಡು. ಹೇಳ್ತೀನಿ ನಾನು, ನೀನು ಹೋದ್ರೆ ನೀನು ಹಿಂದ ನನ್ನ ಮಗನ ಕಳಿಸ್ತೀನಿ ಅಂತ ಭ್ರಮೆದಾಗ ಏನ್ರ ಇದ್ದಿ ಮತ್ತು ಅದನ್ನು ಬಿಟ್ಬಿಡು. ನಾನು ನನ್ನ ಮಗ ಇನ್ನೊಂದು ಮದುವೆ ಮಾಡಿ ಚಂದಾಗ ಸೊಸಿ ತಂದು ಭಾಳ ಮಾಡ್ಸ್ಕೊಂಡು ಈ ಗಂಡು ಮಕ್ಕಳನ್ನ ಹಡಿಬೇಕಾಕಿ ಸಾಲು ಅಂತಕಿನ್ನ ಹುಡುಗಿ ಕರ್ಕೊಂಬರ್ತೀನಿಲೇ ನಾನು. ಮಾಡು. ನಾನೇನು ನಿನ್ನ ಮಗನೂ ಕರ್ಕೊಂಡು ಹೋಗೋದಿಲ್ಲ. ಬೇಕಂದ್ರೆ ಹೆಂಡತಿ ಮಕ್ಕಳು ಬೇಕಂದ್ರೆ ಬರಲಿ, ಇಲ್ಲ ಮದುವೆಯಾಗಿ ಇನ್ನೊಂದು ಮದುವೆಯಾಗಿ ಚಂದಾಗಿರ್ತಾನಂದ್ರೆ ಇರಲಿ. ನನಗಿನ್ನಾತ ನಿಮ್ಮ ಸವಾಸನೂ ಬೇಡ, ನನಗೆ ಏನು ಬೇಡ. ಇನ್ನು ಅಪ್ಪನ ಮಾತು ಕೇಳಲ್ಲ, ನಿನ್ನ ಮಾತು ಕೇಳಲ್ಲ, ನಿಮ್ಮಿಬ್ರು ಅನ್ನಂದ್ರ ಮಾತು ಕೇಳೋದಿಲ್ಲ. ಬೇಡ ನನಗೆ ನಿಮ್ಮ ಸವಾಸನ ಬೇಡ. ಮಾದೇವಿ ಯಾಕೆ ಹಂಗಂತಿದಿ? ಬೇಡ ಮಾರಯ್ಯ ಬೇಡ. ನನ್ನನ್ನು ತವ್ರ ಮನೆಯಿಂದ ದೂರ ಮಾಡಿದ್ರಿ, ತಾಯಿ ಅಣ್ಣನಿಂದ ದೂರ ಮಾಡಿದ್ರಿ, ಈಗ ನನ್ನ ಮಗನ್ನೂ ಕಿತ್ಕೊಂಡ್ರಿ. ಅದಕ್ಕೆಲ್ಲ ಕಾರಣ ನಿಮ್ಮವ್ವ, ನಾನಲ್ಲ. ನನ್ನ ದುರಾಸೆ ಅಲ್ಲ, ನಿಮ್ಮವ್ವನ ದುರಾಸೆ ನಿಮ್ಮವ್ವ. ಈಗೆಲ್ಲ ತಂದು ನನ್ನ ಮೇಲೆ ಹಾಕಿ ನನಗೆ ಮಾತಾಡ್ತೀರನ? ನಾ ಇರೋದಲ್ಲಿನ ಇನ್ನಿರೋದಿಲ್ಲ. ಯವ್ವ ನಡಿ, ಬಾವ ಹೋಗನ್ಬಿಟ್ಟವ. ಬೇಡ ಹೋಗ್ಬೇಡ. ನೋಡಪ್ಪ ನೋಡು, ನಾನೀಗ ಸೀರೆ ಉಟ್ಕೊಂಬರಕ್ಕೆ ಹೊಂಟೀನಿ. ನಮ್ಮವ್ ಕರ್ದಾಳ, ಹೊಂಟಿ ನಾನು ಸೀರೆ ಉಟ್ಕೊಂಡು. ನಿನಗೆ ಹೆಂಡತಿ ಬೇಕಾದ್ರೆ ಬಾ ಕರಿಯಕ್ಕ, ಬರ್ತೀನಿ ನಿನ್ನ ಜೊತೆಗೆ. ಇಲ್ಲ ನಾನಂತ್ರ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ನಿಂಗೆ ಹೆಂಡತಿ ಬೇಕಾತಂದ್ರೆ ದುಡ್ದು ಸಾಕ್ತೀನಿ, ಇವ್ರ ಜೊತೆಗೆ ಇರೋದೆಲ್ಲ ಮನೆ ಬಿಟ್ಟು ಬರ್ತೀನಿ ಅಂದ್ರೆ ಮಾತ್ರ ನಾನು ತವ್ರ ಮನೆಗಿದ್ದ ಕಾಲು ತೆಗಿತೀನಿ. ಇಲ್ಲಾಂದ್ರೆ ಇಲ್ಲ. ಯವ್ವ ನನಗೆ ನಿನ್ನ ಒಂದು ನಿಮಿಷನೂ ನಂಗೆ ಇಲ್ಲಿಲ್ಲಕ್ಕೆ ಇಷ್ಟ ಇಲ್ಲ. ನಡಿ ಹೋಗೋಣ. ಹತ್ತಿನ ಬಂಡಿ ನಾನು. ಪುಟ್ಟ ಮುತ್ತಣ್ಣ ಆಕಿನ ಹತ್ತು ಸ್ವಲ್ಪ ಬಂಡಿ. ಬಾರ ಬಂಗಾರಕ್ಕ, ಬಂಗಾರ ವೀಣವ ಬಾ. ಆತು, ಅದೇನು ಪದ್ಧತಿ ಐತ ಅದನ್ನ ಮಾಡು. ನಾನು ಬ್ಯಾಡ ಅನ್ನೋದಿಲ್ಲ, ವಾಪಸ್ ಬಾ. ಹೇಳಿಲ್ಲ, ಬ್ಯಾರೆ ಮನೆ ಮಾಡಿ ಚಂದಾಗ ನನ್ನ ಮಗಳನ್ನ ದುಡ್ದು ಹಾಕ್ತೀನಿ ಅಂದ್ರೆ ನಾನು ಬರ್ತೀನಿ. ಕರೆಯಕ್ಕೆ ಬಾ.
ಇಲ್ಲ ಅಂದ್ರೆ ನೀ ಬರಬೇಡ ನಿಮ್ಮವ್ವ ಹೇಳ್ದಂಗ ಇನ್ನೊಂದು ಮದುವೆ ಆಗಿ ಚಂದಾಗ ಇದ್ಬಿಡಪ್ಪ ನೀನಾರ ಚಂದಿರು ಯವ್ವ ಹತ್ತಡಿ ಬೇಗ ಹೋಗಣ ನನ್ನ ಮಗ ಅಂದ್ರೂ ಇಲ್ಲ. ಅತ್ತಿಯರ ಆಕಿ ಒಂದಿಷ್ಟು ತಿಳಿಸ್ ಬುದ್ಧಿ ಹೇಳ್ರಿ, ಬರ್ತೀನಿ ಅಂತ ಕರಿಯಾಕ ಒಂದು 4 ದಿನ ಬಿಟ್ಟು. ಆತಪ್ಪ. ಆಹಾ ಬಿನ್ನಾನ್ ಗಿತ್ತಿ ಮಾತಾಡ್ಸಕ್ ಬಂದಾಳ, ಕೈಯಾಗ ಒಂದು ಏನು ಹಿಡ್ಕೊಂಬಂದಿಲ್ಲ, ಯಾಕೆ ಬರಿಗೇಲೆ ಬಂದವಳು. ಆಹಾ ಇಂಥರ ಇರ್ಬೇಕು ಬೀಗರು. ಏನು ಇನ್ನೇನು ಆಸ್ತಿನೂ 1 ರೂಪಾಯಿನೂ ಸಿಗೋದಿಲ್ಲ ಮಗ, ಎಲ್ಲ ನೀರಾಗ ಹೋಮ ಮಾಡಿಬಿಟ್ಲು. ನಾನು ಏನೇನು ಅನ್ಕೊಂಡಿದ್ದೆ ಎಲ್ಲಾನು ಹಚ್ಚಿ ತಯಾರು ಮಾಡಿದ್ ನಮ್ಮಣ್ಣ ಎಲ್ಲ ನೀರಾಗ ಹೋಮ.